ವೀರ್ ತನ್ನ ಆಫೀಸ್ ಕ್ಯಾಬಿನ್ನಲ್ಲಿ ಕುಳಿತು ಆರ್ಯನ್ ಕೊಟ್ಟ ಸುದ್ದಿಯನ್ನು ಕೇಳಿದಾಗ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಮಿಂಚು ಮಿಂಚಿತು. ಅವನು ತಕ್ಷಣ ಲೈಲಾಳ ಫ್ಯಾಮಿಲಿ ಬಿಸ್ನೆಸ್ ಮುಗಿಸುವ ಬದಲು ಸದ್ದಿಲ್ಲದೆ ಒಂದು ಫೋನ್ ಕಾಲ್ ಮಾಡಿದ. ವೀರ್ ತಂಪಾದ ಧ್ವನಿಯಲ್ಲಿ, ಆರ್ಯನ್, ಲೈಲಾಗೆ ಈಗಲೇ ಶಿಕ್ಷೆ ಕೊಡಬೇಡ. ಅವಳ ಅಹಂಕಾರ ಈಗ ಆಕಾಶದಲ್ಲಿದೆ. ಅಲ್ಲಿಂದ ಬಿದ್ದಾಗ ಮಾತ್ರ ಅವಳಿಗೆ ನೋವು ಗೊತ್ತಾಗೋದು. ಸದ್ಯಕ್ಕೆ ಅವಳಿಗೆ ಒಂದು ಸಣ್ಣ ಟ್ರೈಲರ್ ತೋರಿಸು. ಅವಳ ಕಂಪನಿಗೆ ಹೋಗಬೇಕಿರೋ ಒಂದು ದೊಡ್ಡ ಇಂಪೋರ್ಟ್ ಆರ್ಡರ್ ಅನ್ನು ಸೀಕ್ರೆಟ್ ಆಗಿ ತಡೆಹಿಡಿ. ಅವಳು ಸ್ವಲ್ಪ ಕಂಗಾಲಾಗಲಿ ಅಷ್ಟೇ. ಆಟ ಇನ್ನೂ ಬಾಕಿ ಇದೆ. ಲೈಲಾ ಹೋದ್ಮೇಲೆ ಸಂಪದ ಹಾಗೆಯೇ ಅಂಗಳದಲ್ಲಿ ಕಲ್ಲಿನ ಮೇಲೆ ಕುಳಿತಿದ್ದಳು. ಲೈಲಾ ಆಡಿದ ಪ್ರತಿ ಮಾತು ಅವಳ ಕಿವಿಯಲ್ಲಿ ಗುಯ್ಯಂತಿತ್ತು. ಲಂಡನ್ನಲ್ಲಿ ತಾನು ಮೆರೆದಿದ್ದ ದಿನಗಳು ಮತ್ತು ಇವತ್ತು ಈ ಹಳೆಯ ಬಟ್ಟೆಯಲ್ಲಿ ಪಾತ್ರೆ ತೊಳೆಯುತ್ತಿರುವ ದೃಶ್ಯ. ಅವಳ ಕಣ್ಣಲ್ಲಿ ನೀರು ಜಿನುಗಿತು. ಕಮಲಮ್ಮ ಓಡಿ ಬಂದು ಅವಳ ಹೆಗಲ ಮೇಲೆ ಕೈ ಇಟ್ಟರು. ಕಮಲಮ್ಮ, ಸಂಪದ, ಆ ಹುಡುಗಿ ಯಾರೋ ಶ್ರೀಮಂತೆ ಇರಬಹುದು, ಆದರೆ ನಿನಗಿರೋ ಈ ಗುಣ ಅವಳ ಹತ್ರ ಇಲ್ಲಮ್ಮ, ಅಳಬೇಡ. ಸಂಪದ ಕಣ್ಣೀರು ಒರೆಸಿಕೊಂಡು ನಕ್ಕಳು. ಇಲ್ಲ ಕಮಲಮ್ಮ, ನನಗೆ ಅವಳ ಮಾತು ಕೇಳಿ ಬೇಸರ ಆಗ್ತಿಲ್ಲ. ನನ್ನ ಹಳೆಯ ಲೈಫ್ ನೆನಪಾಗಿ ಸ್ವಲ್ಪ ಸಂಕಟ ಆಯಿತು ಅಷ್ಟೇ. ಆದರೆ ವೀರ್ ಬಂದಾಗ ಪ್ಲೀಸ್ ಇದನ್ನು ಹೇಳಬೇಡಿ, ಅವನಿಗೆ ಸುಮ್ಮನೆ ಟೆನ್ಷನ್ ಆಗುತ್ತೆ. ವೀರ್ ತನ್ನ ಆಫೀಸ್ನಲ್ಲಿ ತನ್ನ ಗೆಳೆಯರ ಗ್ಯಾಂಗ್ ಜೊತೆ ಕುಳಿತು ಚರ್ಚಿಸುತ್ತಿದ್ದ. ಅಲ್ಲಿ ಯುವನ್, ಆರ್ಯನ್ ಮತ್ತು ರಿಯಾ ಒಬ್ಬರಿಗಿಂತ ಒಬ್ಬರು ಸ್ಟೈಲಿಶ್ ಆಗಿ ಕಾಣುತ್ತಿದ್ದರು. ರಿಯಾ, ಸರ್, ಲೈಲಾ ಮಾಡಿರೋ ವಿಡಿಯೋ ಏನಾದರೂ ಲಂಡನ್ ಸರ್ಕಲ್ನಲ್ಲಿ ವೈರಲ್ ಆದರೆ ನಿಮ್ಮ ರೆಪ್ಯುಟೇಷನ್ಗೆ ತೊಂದರೆ ಆಗಲ್ವಾ? ಯಾಕಂದರೆ ನೀವಿನ್ನೂ ಸಿಂಹ ಗ್ರೂಪ್ನ ಅಸಲಿ ಬಾಸ್ ಅಂತ ಯಾರಿಗೂ ಗೊತ್ತಿಲ್ಲ. ವೀರ್ ಗತ್ತಿನಿಂದ ಚೇರ್ ಮೇಲೆ ವಾಲು ಕುಳಿತು, ರಿಯಾ, ರೆಪ್ಯುಟೇಷನ್ ಬಗ್ಗೆ ನನಗೆ ಚಿಂತೆ ಇಲ್ಲ. ಸಂಪದ ತನ್ನ ಕಾಲ ಮೇಲೆ ತಾನು ನಿಲ್ಲೋವರೆಗೂ ಈ ನಾಟಕ ನಡೆಯಲೇಬೇಕು. ಲೈಲಾ ಆಡಿರೋ ಆಟ ಅವಳಿಗೆ ತಿರುಗುಬಾಣ ಆಗುತ್ತೆ, ನೋಡ್ತಾ ಇರಿ. ಯುವನ್, ನಿನಗೆ ಒಂದು ಕೆಲಸ ಇದೆ. ಸಂಪದಳಿಗೆ ಒಂದು ಸಣ್ಣ ಪಾರ್ಟ್ ಟೈಮ್ ಕೆಲಸದ ಆಫರ್ ಬರೋ ಹಾಗೆ ಮಾಡು. ಅವಳು ದುಡಿಯೋಕ್ಕೆ ಶುರು ಮಾಡಲಿ. ಆಗ ಈ ಲೈಲಾ ಥರದವರಿಗೆ ಅವಳೇ ಉತ್ತರ ಕೊಡ್ತಾಳೆ. ವೀರ್ ವಟಾರಕ್ಕೆ ಬಂದಾಗ ಸಂಪದ ಯಾವುದೋ ಅರಿಯದವಳಂತೆ ಅಡುಗೆ ಮಾಡುತ್ತಿದ್ದಳು. ವೀರ್ ಅವಳ ಮುಖವನ್ನು ಗಮನಿಸಿದ. ಅವಳ ಕಣ್ಣುಗಳಲ್ಲಿ ಸ್ವಲ್ಪ ಕೆಂಪಾಗಿದ್ದವು. ವೀರ್ ತುಂಟತನದಿಂದ, ಏನು ಸಂಪದ, ಇವತ್ತು ಸಾಂಬಾರ್ನಲ್ಲಿ ಖಾರ ಜಾಸ್ತಿ ಹಾಕಿದ್ದೀಯಾ? ಕಣ್ಣಲ್ಲಿ ನೀರು ಬರ್ತಿದೆ. ಸಂಪದ ಸುಳ್ಳು ನಗು ನಗುತ್ತಾ, ಇಲ್ಲ ವೀರ್, ಈ ಒಲೆ ಹೊಗೆಯಿಂದ ಹಾಗೆ ಆಗ್ತಿದೆ ಅಷ್ಟೇ. ಅಂದ ಹಾಗೆ ವೀರ್, ಈ ಲೈಲಾ ಅನ್ನೋ ಹುಡುಗಿ ನಿನಗೆ ಗೊತ್ತಾ? ವೀರ್ ಒಂದು ಕ್ಷಣ ಸ್ತಬ್ಧನಾದ. ಅವಳು ತನ್ನನ್ನು ಕೇಳುತ್ತಿದ್ದಾಳೆಯೋ ಅಥವಾ ಪರೀಕ್ಷಿಸುತ್ತಿದ್ದಾಳೆಯೋ ಎಂದು ಅರಿಯಲು ಪ್ರಯತ್ನಿಸಿದ. ವೀರ್, ಲೈಲಾನಾ? ಅದೇನೋ ಸಿನಿಮಾ ಹೆಸರು ಥರ ಇದೆಯಲ್ಲ, ಯಾರು ಅವಳು? ನಿನ್ನ ಹಳೆ ಫ್ರೆಂಡಾ? ಸಂಪದ ಏನು ಮಾತನಾಡದೆ ಸುಮ್ಮನಾದಳು. ಅವಳಿಗೆ ವೀರ್ನ ಮುಗ್ಧತೆ ಕಂಡರೆ ಕೆಲವೊಮ್ಮೆ ನಿಜ ಅನಿಸ್ತಿತ್ತು, ಕೆಲವೊಮ್ಮೆ ಅನುಮಾನ ಬರ್ತಿತ್ತು. ವೀರ್ ಅವಳ ಹತ್ತಿರ ಬಂದು ಮೆಲ್ಲನೆ ಅಂದ, ಸಂಪದ, ಯಾರೇ ಬರಲಿ, ಏನೇ ಹೇಳಲಿ, ಈ ವೀರ್ ನಿನ್ನ ಜೊತೆ ಇರೋವರೆಗೂ ಯಾರು ನಿನ್ನನ್ನು ತಗ್ಗಿಸೋಕೆ ಆಗಲ್ಲ, ನೆನ್ಪಿಟ್ಕೊ. ಅವನ ಮಾತುಗಳಲ್ಲಿ ಇದ್ದ ಆ ಒಂದು ಪವರ್ ಸಂಪದಳಿಗೆ ಲೈಲಾ ಕೊಟ್ಟ ಎಲ್ಲ ನೋವನ್ನು ಮರೆಸಿತು. ಮರುದಿನ ಬೆಳಿಗ್ಗೆ ಸಂಪದ ಕಣ್ಣು ಬಿಟ್ಟಾಗ ವೀರ್ ಆಗಲೇ ಕೆಲಸಕ್ಕೆ ಹೊರಡಲು ಸಿದ್ಧವಾಗಿದ್ದ. ಅವಳಿಗಾಗಿ ಒಂದು ಹಳೆಯ ಪತ್ರಿಕೆಯಲ್ಲಿ ಯಾವುದೋ ಒಂದು ಭಾಗವನ್ನು ಮಾರ್ಕ್ ಮಾಡಿ ಮೇಜಿನ ಮೇಲಿಟ್ಟು ಹೋಗಿದ್ದ. ಸಂಪದ ಮೆಲ್ಲನೆ ಆ ಪತ್ರಿಕೆಯನ್ನ ಕೈಗೆತ್ತಿಕೊಂಡಳು. ಅದರಲ್ಲಿ ವಟಾರದ ಹತ್ತಿರವೇ ಇರುವ ಒಂದು ಸಣ್ಣ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಅತಿಥಿ ಶಿಕ್ಷಕಿಯ ಅವಶ್ಯಕತೆ ಇದೆ ಎಂಬ ಜಾಹೀರಾತು ಇತ್ತು. ಲಂಡನ್ನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದಿದ್ದ ಸಂಪದಾಳಿಗೆ ಈ ಕೆಲಸ ಬಹಳ ಸಣ್ಣದು ಎನಿಸಿದರು. ನಿನ್ನೆ ಲೈಲಾ ನೀಡಿದ ಅವಮಾನಕ್ಕೆ ಉತ್ತರ ಕೊಡಲು ತಾನು ಸ್ವತಃ ದುಡಿಯಲೇಬೇಕು ಎಂಬ ಹಠ ಮೂಡಿತು. ಅವಳು ಒಂದು ವೀರ್ ಕೊಟ್ಟ ಆ ಸಾದಾ ಚೂಡಿದಾರ್ ಧರಿಸಿ ಸರಳವಾಗಿ ತಯಾರಾಗಿ ಆ ಶಾಲೆಗೆ ಹೋದಳು. ಆ ಸಣ್ಣ ಶಾಲೆಯ ಹಳೆಯ ಕಟ್ಟಡ, ಮಕ್ಕಳು ಅಂಗಳದಲ್ಲಿ ಆಡುತ್ತಿದ್ದ ದೃಶ್ಯ ಸಂಪದಾಳನ್ನು ಆಕರ್ಷಿಸಿತು. ಶಾಲೆಯ ಹೆಡ್ ಮಾಸ್ಟರ್ ಸಂಪದಾಳ ಸರ್ಟಿಫಿಕೇಟ್ಗಳನ್ನು ನೋಡಿ ಬೆರಗಾದರು. ಹೆಡ್ ಮಾಸ್ಟರ್, ಅಮ್ಮ, ನಿಮ್ಮ ವಿದ್ಯಾಭ್ಯಾಸ ನೋಡಿದರೆ ನೀವು ದೊಡ್ಡ ಆಫೀಸ್ನಲ್ಲಿ ಇರಬೇಕಾದವರು. ಈ ಬಡ ಮಕ್ಕಳ ಮಧ್ಯೆ ಕೆಲಸ ಮಾಡೋಕೆ ನಿಮಗೆ ಇಷ್ಟ ಇದೆಯಾ? ಇಲ್ಲಿ ಸಂಬಳ ತುಂಬ ಕಡಿಮೆ ಇರುತ್ತೆ. ಸಂಪದ, ಸರ್, ಸಂಬಳ ಮುಖ್ಯವಲ್ಲ, ನನಗೆ ಈ ಮಕ್ಕಳಿಗೆ ಏನಾದರೂ ಕಲಿಸಬೇಕು ಅನ್ನೋ ಆಸೆ ಇದೆ. ಪ್ಲೀಸ್ ನನಗೆ ಒಂದು ಅವಕಾಶ ಕೊಡಿ. ಸಂಪದಾಳಿಗೆ ಅಂದೇ ಕೆಲಸ ಸಿಕ್ಕಿತು. ಅವಳು ಮೊದಲ ತರಗತಿಗೆ ಹೋಗಿ ನಿಂತಾಗ ಆ ಪುಟ್ಟ ಮಕ್ಕಳು ಗುಡ್ ಮಾರ್ನಿಂಗ್ ಮಿಸ್ ಎಂದು ಕಿರಿಚಿದಾಗ ಸಂಪದಾಳ ಮುಖದಲ್ಲಿ 15 ದಿನಗಳ ನಂತರ ಅಸಲಿ ನಗು ಕಾಣಿಸಿಕೊಂಡಿತ್ತು. ಇತ್ತ ವೀರ್ ತನ್ನ ಆಫೀಸ್ನಲ್ಲಿ ಯುವನ್ ಮತ್ತು ಆರ್ಯನ್ ಜೊತೆ ಪ್ಲಾನ್ ಮಾಡ್ತಿದ್ದ. ವೀರ್, ಆರ್ಯನ್, ಸಂಪದ ಶಾಲೆಗೆ ಸೇರಿದ ಸುದ್ದಿಯನ್ನು ಲೈಲಾಗೆ ತಲುಪಿಸು. ಅವಳು ಖಂಡಿತ ಅಲ್ಲಿಗೂ ಬಂದು ಗಲಾಟೆ ಮಾಡ್ತಾಳೆ. ಆದರೆ ಈ ಸಲ ಅವಳಿಗೆ ಗೊತ್ತಿಲ್ಲದ ಹಾಗೆ ಆ ಶಾಲೆಯ ಹಳೆಯ ಸಾಲಗಳನ್ನೆಲ್ಲ ನಮ್ಮ ಸಿಂಹ ಫೌಂಡೇಶನ್ ಮೂಲಕ ನಾನೇ ತೀರಿಸ್ತಿದ್ದೀನಿ.
ಆ ಶಾಲೆಯ ಮೇಲೆ ಈಗ ನನ್ನ ಅಧಿಕಾರ ಇದೆ. ಆರ್ಯನ್: ಸರ್, ಲೈಲಾ ಇವತ್ತು ಸಂಜೆ ಸಂಪದಳನ್ನ ಅಣುಕಿಸಲು ಯಾವುದೋ ಪಾರ್ಟಿಗೆ ಕರೆಯೋ ಪ್ಲಾನ್ ಮಾಡಿದ್ದಾಳೆ ಅನ್ಸುತ್ತೆ. ವೀರ್ ನಗುತ್ತಾ: ಹೋಗ್ಲಿ ಬಿಡು, ಸಂಪದ ಅಲ್ಲಿಗೆ ಹೋಗಿ ಅವಳ ಅಹಂಕಾರವನ್ನ ಮುರಿಯಲಿ. ನಾನು ಸದ್ದಿಲ್ಲದೆ ಅವಳ ಹಿಂದೆ ಇರ್ತೀನಿ. ಸಂಪದ ಶಾಲೆಯಿಂದ ಮನೆಗೆ ಮರಳಿದಾಗ ವಟಾರದ ಗೇಟಿನ ಬಳಿ ಲೈಲಾ ಮತ್ತೆ ಕಾಣಿಸಿಕೊಂಡಳು. ಇವತ್ತು ಅವಳ ಕೈಯಲ್ಲಿ ಒಂದು ದೊಡ್ಡ ಆಮಂತ್ರಣ ಪತ್ರಿಕೆ ಇತ್ತು. ಲೈಲಾ: ಸಂಪದ, ಕೇಳಿದೆ, ನೀನು ಯಾವುದೋ ಗಲ್ಲಿ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೀಯಂತೆ ಅಲ್ವಾ? ಗ್ರೇಟ್. ನೋಡು, ಇವತ್ತು ರಾತ್ರಿ ನಗರದ ದೊಡ್ಡ ಕ್ಲಬ್ನಲ್ಲಿ ನನ್ನ ಬರ್ತ್ಡೇ ಪಾರ್ಟಿ ಇದೆ. ನಿನ್ನ ಬಡವ ಗಂಡನನ್ನ ಕರ್ಕೊಂಡು ಅಲ್ಲಿಗೆ ಬಾ. ಕನಿಷ್ಠ ಪಕ್ಷ ಒಳ್ಳೆ ಊಟವಾದರೂ ಸಿಗುತ್ತೆ ನಿನ್ನ ಗಂಡನಿಗೆ. ಸಂಪದಾಳಿಗೆ ಸಿಟ್ಟು ಬಂದರೂ ಅವಳು ಸುಮ್ಮನಾದಳು. ಅವಳಿಗೆ ಗೊತ್ತು, ವೀರ್ ಇಂತಹ ಪಾರ್ಟಿಗಳಿಗೆ ಬರಲು ಒಪ್ಪುವುದಿಲ್ಲ ಎಂದು. ಆದರೆ ವೀರ್ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ. ವೀರ್ ಹಿಂದಿನಿಂದ ಬರುತ್ತಾ: ಖಂಡಿತ ಬರ್ತೀವಿ ಲೈಲಾ ಮೇಡಮ್. ನನ್ನ ಹೆಂಡತಿ ಗೆಳತಿ ಅಂದಮೇಲೆ ನಾವು ಬರದೇ ಇರೋಕೆ ಆಗುತ್ತಾ? ಅಂದಹಾಗೆ ಪಾರ್ಟಿ ಡ್ರೆಸ್ ಕೋಡ್ ಏನಾದರೂ ಇದೆಯಾ? ಲೈಲಾ ಅಣಕಿಸುತ್ತಾ: ನಿಮ್ಮ ಹತ್ತಿರ ಇರೋ ಒಳ್ಳೆ ಬಟ್ಟೆ ಹಾಕಿಕೊಂಡು ಬನ್ನಿ ಅಷ್ಟೇ ಎಂದು ಹೇಳಿ ಕಾರು ಹತ್ತಿ ಹೊರಟು ಹೋದಳು. ಸಂಪದ ಆತಂಕದಿಂದ: ವೀರ್, ಯಾಕೆ ಒಪ್ಪಿಕೊಂಡೆ? ನಾವು ಅಲ್ಲಿಗೆ ಹೋದ್ರೆ ಅವಳು ನಮ್ಮನ್ನ ಎಲ್ಲರ ಮುಂದೆ ಅವಮಾನ ಮಾಡ್ತಾಳೆ. ವೀರ್: ಯಾರಿಗೆ ಯಾರು ಅವಮಾನ ಮಾಡ್ತಾರೆ ಅಂತ ಇವತ್ತು ರಾತ್ರಿ ಗೊತ್ತಾಗುತ್ತೆ ಸಂಪದ. ನೀನು ತಯಾರಾಗು. ನನ್ನ ಹತ್ರ ಒಂದು ಹಳೆಯ ಸೂಟ್ ಇದೆ, ಅದನ್ನೇ ಹಾಕಿಕೊಂಡು ಬರ್ತೀನಿ. ರಾತ್ರಿಯ ಪಾರ್ಟಿ ನಗರದ ಅತ್ಯಂತ ದುಬಾರಿ ರಾಯಲ್ ಕ್ಲಬ್ನಲ್ಲಿ ಆಯೋಜಿಸಲಾಗಿತ್ತು. ಲೈಲಾ ತನ್ನೆಲ್ಲ ಹಳೆಯ ಗೆಳೆಯರನ್ನು ಕರೆದಿದ್ದಳು. ಉದ್ದೇಶ ಒಂದೇ: ಎಲ್ಲರ ಮುಂದೆ ಸಂಪದಾಳ ಬಡತನವನ್ನು ಆಡಿಕೊಳ್ಳುವುದು. ಸಂಪದ ತನ್ನ ಹತ್ತಿರವಿಂದ ಒಂದು ಸಾಧಾರಣವಾದ ಕಪ್ಪು ಬಣ್ಣದ ಸೀರೆಯನ್ನು ಉಟ್ಟಿದ್ದಳು. ಯಾವುದೇ ಒಡವೆಗಳಿಲ್ಲದಿದ್ದರೂ ವಟಾರದಲ್ಲಿ ಅವಳು ಕಲಿತ ಆ ತಾಳ್ಮೆ ಮತ್ತು ಮುಗುಳ್ನಗು ಅವಳಿಗೆ ಒಂದು ಅಪ್ರತಿಮ ಕಳೆಯನ್ನು ನೀಡಿತ್ತು. ವೀರ್ ಒಂದು ಬಿಳಿ ಶರ್ಟ್ ಮತ್ತು ಕಡು ಬಣ್ಣದ ಪ್ಯಾಂಟ್ ಧರಿಸಿದ್ದ. ಅವನು ಬಡವನಂತೆ ಕಾಣುತ್ತಿರಲಿಲ್ಲ, ಬದಲಿಗೆ ಅತ್ಯಂತ ಲವಲವಿಕೆಯಿಂದ ಒಬ್ಬ ಗಂಭೀರ ವ್ಯಕ್ತಿತ್ವದ ಪುರುಷನಂತೆ ಕಾಣ್ತಿದ್ದ. ಇಬ್ಬರು ಕ್ಲಬ್ ಒಳಗೆ ಹೆಜ್ಜೆ ಇಟ್ಟಾಗ ಅಲ್ಲಿನ ಸಂಗೀತ ಮತ್ತು ಲೇಸರ್ ಲೈಟ್ಗಳ ನಡುವೆ ಎಲ್ಲರ ಕಣ್ಣುಗಳು ಇವರ ಮೇಲೆ ಬಿದ್ದಿದ್ದವು. ಲೈಲಾ ತನ್ನ ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದು ದುಬಾರಿ ಗೌನ್ ಧರಿಸಿ ಅಹಂಕಾರದಿಂದ ಇವರ ಹತ್ರ ಬಂದ್ಲು. ಲೈಲಾ: ವಾ, ಮಿಸ್ ಸಂಪದಾ ಅಂಡ್ ಮಿಸ್ಟರ್ ವೀರ್ ಬಂದೇ ಬಿಟ್ರು. ಸಂಪದ, ಈ ಸೀರೆ ನಿನ್ನ ಮದುವೆಯದ್ದ ಅಥವಾ ಆ ವಟಾರದ ಅಜ್ಜಿ ಗಿಫ್ಟ್ ಕೊಟ್ಟಿದ್ದ? ಅಂದ ಹಾಗೆ ವೀರ್, ನೀವು ಏನು ಕೆಲಸ ಮಾಡ್ತಿದ್ದೀರಿ ಅಂದ್ರಿ? ಹೋಟೆಲ್ಗೆ ಊಟ ಸಪ್ಲೈ ಮಾಡೋದಾ? ಸುತ್ತಲೂ ಇದ್ದವರು ಗಹಗಹಿಸಿ ನಗತೊಡಗಿದರು. ಸಂಪದಾಳಿಗೆ ಮುಜುಗರವಾಯಿತು. ಅವಳು ವೀರ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಆದರೆ ವೀರ್ ಕಿಂಚಿತ್ತೂ ಧೃತಿಗೆಡದೆ ಸೌಮ್ಯವಾಗಿ ನಕ್ಕ. ವೀರ್: ಲೈಲಾ ಮೇಡಮ್, ಈ ಸೀರೆಗೆ ಇರೋ ಗೌರವ ನಿಮ್ಮ ಈ ಗೌನ್ಗೆ ಇಲ್ಲ ಅನ್ಸುತ್ತೆ. ಕೆಲಸ ಯಾವುದಾದ್ರೆ ಏನಂತೆ, ಪ್ರಾಮಾಣಿಕವಾಗಿ ದುಡಿಯೋ ಪ್ರತಿಯೊಬ್ಬನೂ ಈ ಪ್ರಪಂಚಕ್ಕೆ ಒಬ್ಬ ಬಾಸ್ ಇದ್ದ ಹಾಗೆ. ಅಷ್ಟರಲ್ಲಿ ಕ್ಲಬ್ನ ಮುಖ್ಯ ದ್ವಾರದಿಂದ ಮೂವರು ವ್ಯಕ್ತಿಗಳು ಅತ್ಯಂತ ಗತ್ತಿನಿಂದ ಒಳಗೆ ಬಂದರು. ಇಡೀ ಕ್ಲಬ್ ಒಮ್ಮೆಲೆ ಮೌನವಾಯಿತು. ಅವರು ಬೇರೆ ಯಾರೋ ಅಲ್ಲ, ವೀರ್ನ ಗ್ಯಾಂಗ್, ಯುವನ್, ಆರ್ಯನ್ ಮತ್ತು ರಿಯಾ. ಲೈಲಾ ತಕ್ಷಣ ಅವರ ಹತ್ತಿರ ಓಡಿ ಹೋದಳು. ಯಾಕೆಂದರೆ ಅವಳ ತಂದೆಯ ಬಿಸ್ನೆಸ್ ಉಳಿಯಬೇಕಾದರೆ ಸಿಂಹ ಕಾರ್ಪ್ನ ಈ ಅಧಿಕಾರಿಗಳ ಕೃಪೆ ಬೇಕಿತ್ತು. ಲೈಲಾ: ಹೋ ಯುವನ್ ಸರ್, ರಿಯಾ ಮೇಡಮ್, ನೀವು ನನ್ನ ಪಾರ್ಟಿಗೆ ಬರ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ಪ್ಲೀಸ್ ಕಮ್ ಇನ್. ಆದರೆ ಅವರು ಲೈಲಾಳನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಅವರು ನೇರವಾಗಿ ಬಂದು ನಿಂತಿದ್ದು ವೀರ್ ಮತ್ತು ಸಂಪದಾಳ ಮುಂದೆ. ಇಡೀ ಪಾರ್ಟಿಯಲ್ಲಿದ್ದವರು ದಂಗಾಗಿ ಹೋದರು. ರಿಯಾ ಸಂಪದಾಳಿಗೆ ಕೈ ಕುಲುಕುತ್ತಾ: ಹಲೋ ಸಂಪದ, ನೀವು ಇವತ್ತು ತುಂಬ ಸುಂದರವಾಗಿ ಕಾಣ್ತಿದ್ದೀರಾ. ನಿಮ್ಮ ಸ್ಕೂಲ್ ಬಗ್ಗೆ ಕೇಳಿ ನಮಗೆ ತುಂಬ ಖುಷಿಯಾಯಿತು. ಯುವನ್ ವೀರ್ನ ಕಡೆ ನೋಡಿ ಕಣ್ಣು ಮಿಟುಕಿಸಿದ. ಆದರೆ ವೀರ್ ಇನ್ನೂ ಸತ್ಯ ಹೇಳುವ ಸಮಯ ಬಂದಿಲ್ಲ ಎಂಬಂತೆ ಸನ್ನೆ ಮಾಡಿದ. ಯುವನ್ ತಕ್ಷಣ ಮಾತು ಬದಲಿಸಿದ. ಯುವನ್: ನಾವು ಈ ಕ್ಲಬ್ನ ಮೆಂಬರ್ಸ್ ಅಷ್ಟೇ. ನಮ್ಮ ಹಳೆಯ ಪರಿಚಯದವರನ್ನ ಇಲ್ಲಿ ನೋಡಿ ಮಾತಾಡಿಸೋಕೆ ಬಂದೆವು. ಲೈಲಾಗೆ ಅಕ್ಷರಶಃ ಅವಮಾನವಾಯಿತು. ಅವಳು ಯಾರ ಮುಂದೆ ಸಂಪದಾಳನ್ನು ಕೀಳಾಗಿ ತೋರಿಸಬೇಕೆಂದುಕೊಂಡಿದ್ದಳು, ಅವರೇ ಬಂದು ಸಂಪದಾಳಿಗೆ ಗೌರವ ನೀಡುತ್ತಿದ್ದರು. ಲೈಲಾ ಕೋಪದಿಂದ: ಯುವನ್ ಸರ್, ನಿಮಗೆ ಈ ಬಡವ ವೀರ್ ಹೇಗೆ ಗೊತ್ತು? ಇವನು ಬರೀ ಒಬ್ಬ ಹೋಟೆಲ್ ಕೆಲಸಗಾರ ಅಷ್ಟೇ. ಆರ್ಯನ್ ತಂಪಾದ ದನಿಯಲ್ಲೇ: ಲೈಲಾ ಮೇಡಮ್, ಕೆಲವು ಸಲ ಹೋಟೆಲ್ ಕೆಲಸಗಾರರಿಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನ ಆಳೋ ಶಕ್ತಿ ಇರುತ್ತೆ. ನೀವು ಯಾರನ್ನು ನೋಡಿ ನಗ್ತಿದ್ದೀರೋ ಅವರು ಮನಸ್ಸು ಮಾಡಿದ್ರೆ ನಿಮ್ಮ ಇಡೀ ಬಿಸ್ನೆಸ್ ಒಂದು ಫೋನ್ ಕಾಲ್ನಲ್ಲಿ ಇಲ್ಲದ ಹಾಗೆ ಮಾಡಬಹುದು, ಹುಷಾರು. ವೀರ್ ಮೆಲ್ಲನೆ ಸಂಪದಾಳ ಕಿವಿಯಲ್ಲಿ ಪಿಸುಗುಟ್ಟಿದ. ಸಂಪದ: ಹಸಿದವನಿಗೆ ಊಟ ಕೊಡೋ ಗುಣ ಇರೋರು ಈ ಮಿನುಗುವ ಲೈಟ್ ಇರೋ ಜಾಗದಲ್ಲಿ ಮಂಕಾಗಲ್ಲ. ನಡಿ, ಊಟ ಮಾಡೋಣ. ಸಂಪದಾಳಿಗೆ ಅಂದು ಮೊದಲ ಮಾರಿಗೆ ತನ್ನ ಗಂಡ ವೀರ್ನ ವ್ಯಕ್ತಿತ್ವದ ಮುಂದೆ ಈ ಎಲ್ಲ ಶ್ರೀಮಂತರು ಎಷ್ಟು ಕುಬ್ಜರು
ಎಂದು ಅರಿವಾಯಿತು. ಅವಳು ಗತ್ತಿನಿಂದ ವೀರ್ನ ಜೊತೆ ಹೆಜ್ಜೆ ಹಾಕಿದಳು. ಲೈಲಾ ಪಾರ್ಟಿಯ ಮಧ್ಯದಲ್ಲೇ ಒಬ್ಬಳೇ ನಿಂತು ಅವಮಾನದಿಂದ ಕುದಿಯುತ್ತಿದ್ದಳು. ಸಂಪದ ಮತ್ತು ವೀರ್ ಪಾರ್ಟಿಯಲ್ಲಿ ಅಹಂಕಾರದ ಮುಖವಾಡಗಳನ್ನು ಕಳಚುತ್ತಿದ್ದರೆ, ಈ ಕಡೆ ಸಂಪದಾಳ ತಾಯಿ ರುಕ್ಮಿಣಿ ತಮ್ಮ ಮನೆಯ ಅರಮನೆಯಿಂದ ಹಜಾರದಲ್ಲಿ ಅಶಾಂತಿಯಿಂದ ಅತ್ತ ಇತ್ತ ಓಡಾಡುತ್ತಿದ್ದರು. ಅವರ ಕೈಯಲ್ಲಿದ್ದ ದುಬಾರಿ ಫೋನ್ನಲ್ಲಿ ಲೈಲಾ ಕಳುಹಿಸಿದ್ದ ವಟಾರದ ವಿಡಿಯೋಗಳು ಮತ್ತು ಶಾಲೆಗೆ ಹೋಗುತ್ತಿರುವ ಫೋಟೋಗಳು ರಾರಾಜಿಸುತ್ತಿದ್ದವು. ಕೃಷ್ಣ ಅವರು ಶಾಂತವಾಗಿ ಪತ್ರಿಕೆ ಓದುತ್ತಾ ಕುಳಿತಿದ್ದನ್ನು ನೋಡಿ ರುಕ್ಮಿಣಿಯವರ ಕೋಪ ನೆತ್ತಿಗೇರಿತ್ತು. ರುಕ್ಮಿಣಿ ಕಿರುಚುತ್ತಾ, ಕೃಷ್ಣ, ನೀವು ಮಾಡಿರೋ ಈ ಕೆಲಸದಿಂದ ನಾನು ಹೊರಗೆ ತಲೆ ಎತ್ತದ ಹಾಗೆ ಆಗಿದೆ. ಇವತ್ತು ಲೇಡೀಸ್ ಕ್ಲಬ್ಗೆ ಹೋದರೆ ಎಲ್ಲರೂ ನನ್ನನ್ನೇ ನೋಡಿ ಆಡಿಕೊಳ್ತಿದ್ದಾರೆ. ನಿಮ್ಮ ಮಗಳು ಯಾವುದೋ ವಟಾರದಲ್ಲಿ ಪಾತ್ರೆ ತೊಳೆಯುತ್ತಿದ್ದಾಳೆ, ಯಾವುದೋ ಹಳೆಯ ಸರ್ಕಾರಿ ಸ್ಕೂಲ್ಗೆ ಪಾಠ ಮಾಡೋಕೆ ಹೋಗ್ತಿದ್ದಾಳೆ ಅಂತ ಮುಖದ ಮೇಲೆ ಕೇಳ್ತಿದ್ದಾರೆ. ನಮಗೆ ಕೋಟಿ ಕೋಟಿ ಆಸ್ತಿ ಇದ್ರೂ ನನ್ನ ಮಗಳು ಆ ಬಡವನ ಮನೆಯಲ್ಲಿ ಯಾಕೆ ಕೊಳೆಯಬೇಕು? ಕೃಷ್ಣ ಅವರು ಪತ್ರಿಕೆಯನ್ನು ಕೆಳಗಿಳಿಸಿ ಮೆಲ್ಲನೆ ಕನ್ನಡಕ ಸರಿಪಡಿಸಿಕೊಂಡರು. ಅವರ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು. ಕೃಷ್ಣ, ರುಕ್ಮಿಣಿ, ಶಾಂತವಾಗು. ಸಂಪದ ಕಷ್ಟಪಡ್ತಿದ್ದಾಳೆ ಅಂತ ನಿನಗೆ ಅನ್ನಿಸ್ತಿದೆ, ಆದರೆ ಅವಳು ಅಲ್ಲಿ ಬದುಕೋನ ಕಲಿತಿದ್ದಾಳೆ ಅಂತ ನನಗೆ ಕಾಣಿಸ್ತಿದೆ. ಇಷ್ಟು ದಿನ ಬರೀ ದುಡ್ಡಲ್ಲಿ ಬೆಳೆದಿದ್ದವಳಿಗೆ ಈಗ ಅಸಲಿ ಜೀವನದ ಬೆಲೆ ಗೊತ್ತಾಗ್ತಿದೆ. ರುಕ್ಮಿಣಿ ಕಣ್ಣೀರು ಹಾಕುತ್ತಾ, ಏನು ಜೀವನ? ಕೃಷ್ಣ, ಅವಳು ಪಾರ್ಟಿಯಲ್ಲಿಯ ಬಡವನನ್ನ ಕಟ್ಟಿಕೊಂಡು ನಿಂತಿರೋ ಫೋಟೋ ನೋಡಿದೆ. ಅವಳ ಹಳೆಯ ಫ್ರೆಂಡ್ಸ್ ಅವಳನ್ನ ಹೇಗೆ ಅವಮಾನ ಮಾಡ್ತಿದ್ದಾರೆ ಗೊತ್ತಾ? ಇಡೀ ಬೆಂಗಳೂರಲ್ಲಿ ನಮಗೆ ಬೇಕಾದಷ್ಟು ಜನ ಹುಡುಗರಿದ್ದರು. ಅದೆಲ್ಲ ಬಿಟ್ಟು ಆ ಬಡವನಿಗೆ ಮದುವೆ ಮಾಡಿಕೊಡೋಕೆ ನಿಮ್ಮ ಮಗಳಿಗೇನಾದರೂ ಕಾಯಿಲೆ ಇತ್ತಾ ಅಥವಾ ಅವಳ ಜಾತಕದಲ್ಲಿ ಏನಾದರೂ ದೋಷ ಇತ್ತಾ? ಯಾಕೆ ಈ ರೀತಿ ಸೇಡು ತೀರಿಸಿಕೊಂಡ್ರಿ ಅವಳ ಮೇಲೆ? ರುಕ್ಮಿಣಿ ಅವಳ ಕಾಯಿಲೆ ಎಂಬ ಮಾತು ಕೇಳಿ ಕೃಷ್ಣ ಅವರ ಮುಖ ಗಂಭೀರವಾಯಿತು. ಅವರು ಎದ್ದು ನಿಂತು ರುಕ್ಮಿಣಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಕೃಷ್ಣ, ರುಕ್ಮಿಣಿ, ಮಾತು ಮಿತಿ ಮೀರದಿರಲಿ. ಸಂಪದಾಳಿಗೆ ಯಾವುದೇ ಕಾಯಿಲೆ ಇಲ್ಲ, ಆದರೆ ಅವಳಲ್ಲಿದ್ದ ಅಹಂಕಾರ ಅನ್ನೋದು ಒಂದು ದೊಡ್ಡ ಕಾಯಿಲೆ ಆಗಿತ್ತು. ಅದನ್ನು ಗುಣಪಡಿಸೋಕೆ ವೀರ್ ಒಬ್ಬನೇ ಸರಿಯಾದ ಡಾಕ್ಟರ್ ಅಂತ ನನಗೆ ಗೊತ್ತಿತ್ತು. ನೀನು ಯಾರನ್ನ ಬಡವ ಅಂತ ಅಂತಿದ್ದೀಯೋ ಅವನು ನಮ್ಮ ಸಂಪದಾಳನ್ನ ಎಂತಹ ಮಹಾರಾಣಿಯಂತೆ ನೋಡ್ಕೊತಿದ್ದಾನೆ ಅನ್ನೋದು ನಿನಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ರುಕ್ಮಿಣಿ, ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗುತ್ತೆ. ನನ್ನ ಮಗಳನ್ನ ಇಷ್ಟೊಂದು ಕಷ್ಟಕ್ಕೆ ಹಾಕಿರೋ ನಿಮ್ಮನ್ನ ನಾನು ಕ್ಷಮಿಸಲ್ಲ. ಈಗಲೇ ಹೋಗಿ ಅವಳನ್ನ ಆ ನರಕದಿಂದ ಕರ್ಕೊಂಡು ಬರ್ತೀನಿ. ಕೃಷ್ಣ ಗಟ್ಟಿಯಾಗಿ, ಬೇಡ, ನೀನು ಅಲ್ಲಿಗೆ ಹೋದ್ರೆ ನನ್ನ ಮತ್ತು ನಿನ್ನ ಸಂಬಂಧ ಇಲ್ಲೇ ಮುಗಿದು ಹೋಗುತ್ತೆ. ಅವಳು ಅಲ್ಲಿ ಸುಖವಾಗಿದ್ದಾಳೆ, ಅವಳನ್ನ ತನ್ನ ಕಾಲ ಮೇಲೆ ತಾನು ನಿಲ್ಲೋಕೆ ಬಿಡು. ರುಕ್ಮಿಣಿಯವರು ಅಸಹಾಯಕತೆಯಿಂದ ಸೋಫಾ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಆದರೆ ಕೃಷ್ಣ ಅವರಿಗೆ ವೀರ್ನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಅದೇ ಸಮಯದಲ್ಲಿ ಪಾರ್ಟಿಯಿಂದ ಮರಳಿದ್ದ ಸಂಪದ ಆ ಪುಟ್ಟ ಮನೆಯಲ್ಲಿ ವೀರ್ಗೆ ನೀರು ಕೊಡುತ್ತಾ ಕೇಳಿದಳು. ಸಂಪದ, ವೀರ್, ಇವತ್ತು ಪಾರ್ಟಿಯಲ್ಲಿ ನಿನಗೆ ಅವಮಾನ ಆಯಿತು ಅಲ್ವಾ? ನನ್ನಿಂದಾಗಿ ನೀನು ಇದೆಲ್ಲ ಅನುಭವಿಸ್ಬೇಕಾಯ್ತು. ವೀರ್ ಅವಳ ಕೈ ಹಿಡಿದು ಅಂದ, ನನಗೆ ಅವಮಾನ ಆಗಿಲ್ಲ ಸಂಪದ. ಇವತ್ತು ಆ ಶ್ರೀಮಂತರ ಮಧ್ಯೆ ನೀನು ಧೈರ್ಯವಾಗಿ ನಿಂತಿದ್ದನ್ನು ನೋಡಿ ನನಗೆ ಹೆಮ್ಮೆ ಅನಿಸ್ತು. ನಮ್ಮ ಅಪ್ಪ ಅಮ್ಮ ನಮಗೆ ಕೊಟ್ಟಿರೋದು ಸಂಸ್ಕಾರ, ಅದನ್ನು ನಾವು ಯಾವತ್ತೂ ಕಳೆದುಕೊಳ್ಬಾರ್ದು. ಸಂಪದಾಳಿಗೆ ಅರಿವಾಯಿತು ವೀರ್ನ ಈ ಸರಳತೆಯೇ ಅವನ ದೊಡ್ಡ ಶಕ್ತಿ ಎಂದು. ಆದರೆ ಅವಳಿಗೆ ತನ್ನ ತಾಯಿ ರುಕ್ಮಿಣಿ ಮನೆಯಲ್ಲಿ ಪಡುತ್ತಿರುವ ಸಂಕಟದ ಬಗ್ಗೆ ಕಿಂಚಿತ್ತೂ ಸುಳಿವಿರಲಿಲ್ಲ. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.